ಚಿತ್ರದುರ್ಗ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆಯೊಬ್ಬಳು ಎಂಎಲ್ಎ ಕಾರ್ ಡ್ರೈವರ್ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ಲು. ಇದು ಆಕೆಯ ಪತಿಗೆ ಗೊತ್ತಾಗಿತ್ತು. ಈ ಕುರಿತು ಪತ್ನಿಯನ್ನ ಪ್ರಶ್ನಿಸಿದಾಗ ಆಕೆ ನಿರ್ಲಕ್ಷ್ಯ ಮಾಡ್ತಿದ್ಲು. ಇದರಿಂದ ಕುಪಿತನಾಗಿದ್ದ ಗಂಡ ಆಕೆಗೆ ದೈಹಿಕ ಮಾನಸಿಕ ಹಿಂಸೆ ನೀಡುತ್ತಿದ್ದ. ತಮ್ಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನನ್ನ ಮುಗಿಸಿ ಬಿಡಲು ನಿರ್ಧರಿಸಿದ ಪತ್ನಿ ಏನು ಮಾಡಿದ್ಲು ಗೊತ್ತಾ? ಕೊಲೆ ರಹಸ್ಯ ಬಯಲಾಗಿದ್ದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಫೆಬ್ರವರಿ 16, 2025 ಭಾನುವಾರ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಬನಸಿಹಳ್ಳಿಯಲ್ಲಿ ಏಕನಾಥೇಶ್ವರಿ ಜಾತ್ರಾ ಮಹೋತ್ಸವ ನಡೀತಾ ಇತ್ತು. ಜಾತ್ರೆಗೆ ಬರೋ ಜನರ ಮನರಂಜಿಸಲು ಆರ್ಕೆಸ್ಟ್ರಾ ಏರ್ಪಡಿಸಲಾಗಿತ್ತು. ಹೀಗೆ ಜಾತ್ರೆಗೆ ಬಂದಿದ್ದವರಲ್ಲಿ ಹೊಸದುರ್ಗ ತಾಲೂಕಿನ ಜಾನಕಲ್ ಗ್ರಾಮದ ಪ್ರಸನ್ನ ಕೂಡ ಒಬ್ಬರಾಗಿದ್ರು. ಅಂದು ಸಂಜೆ ಸುಮಾರು 6:30-7 ಗಂಟೆಯವರೆಗೆ ಜಾತ್ರೆಗೆ ಬಂದಿದ್ದ ಹಲವರಿಗೆ ಪ್ರಸನ್ನ ಕಂಡಿದ್ದ. ಆದರೆ ಅದಾದ ಬಳಿಕ ಆತ ಯಾರಿಗೂ ಕಾಣಿಸಿಕೊಂಡಿರಲಿಲ್ಲ. ಒಂದು ವಾರ ಆತ ಮನೆಗೆ ಬರದೇ ಇದ್ದಾಗ ಆತನ ತಂದೆ ಷಣ್ಮುಖಪ್ಪ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ಬನಸಿಹಳ್ಳಿ ಜಾತ್ರೆಗೆ ಹೋಗಿದ್ದವ ಇದ್ದಕ್ಕಿದ್ದಂತೆ ನಾಪತ್ತೆ. ಮಗ ಮನೆಗೆ ಬರದಿದ್ದಾಗ ಪೊಲೀಸರಿಗೆ ಕೊಟ್ಟಿದ್ರು ದೂರು. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಹೊಸದುರ್ಗ ತಾಲೂಕಿನ ಬನಸಿಹಳ್ಳಿಯಲ್ಲಿ ಸುಮಾರು 15 ದಿನ ಏಕನಾಥೇಶ್ವರಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಗೆ ಸುತ್ತಮುತ್ತಲಿನ ಅನೇಕ ಗ್ರಾಮದ ಜನ ಬರ್ತಾರೆ. ಜಾನಕಲ್ ಗ್ರಾಮದ ಪ್ರಸನ್ನ ಬನಸಿಹಳ್ಳಿ ಗ್ರಾಮದ ಗಾಯತ್ರಿ ಅನ್ನೋರ ಜೊತೆ ಮದುವೆಯಾಗಿದ್ದ. ಸುಮಾರು 30 ವರ್ಷ ವಯಸ್ಸಿನ ಗಾಯತ್ರಿ ಜಾನಕಲ್ ಗ್ರಾಮ ಪಂಚಾಯಿತಿ ಸದಸ್ಯೆ ಕೂಡ ಆಗಿದ್ಲು. ಹೀಗಾಗಿ ಪತ್ನಿಯ ಊರಲ್ಲಿ ನಡೆಯುವ ಅದ್ದೂರಿ ಜಾತ್ರೆಗೆ ಊರಳಿಯನಾಗಿದ್ದ ಪ್ರಸನ್ನ ಕೂಡ ಹೋಗಿದ್ದ. ಹೀಗೆ ಜಾತ್ರೆಗೆ ಹೋದ ಪ್ರಸನ್ನ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದ. ವಾರ ಕಳೆದ್ರೂ ಮಗ ಮನೆಗೆ ಬರೆದಿದ್ದಾಗ ಪ್ರಸನ್ನರ ತಂದೆ ಷಣ್ಮುಖಪ್ಪ ಪೊಲೀಸರಿಗೆ ದೂರು ನೀಡಿದ್ರು. ಷಣ್ಮುಖಪ್ಪ ನೀಡಿದ ದೂರು ಸ್ವೀಕರಿಸಿದ್ದ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿಕೊಂಡು ವಿಚಾರಣೆ ನಡೆಸಿದ್ರು. ಆದರೆ ಪ್ರಸನ್ನ ಕುರಿತು ಯಾವುದೇ ಸುಳಿವು ಕೂಡ ಸಿಗಲಿಲ್ಲ. ಸರ್, ಇಲ್ಲಿ ಒಂದು ಜಾತ್ರೆ ನಡೀತಿದೆ ಫೆಬ್ರವರಿ ತಿಂಗಳಲ್ಲಿ. ಇಲ್ಲಿ ನಮ್ಮದು ಏಕನಾಥೇಶ್ವರಿ ಅಂತ ದೊಡ್ಡ ಜಾತ್ರೆ, ಅದು ಒಂದು ವಾರಗಟ್ಟಲೆ ನಡೀತಿದೆ. ಅದು ಲಾಸ್ಟ್ನೇ ದಿವಸ ಅವತ್ತು ಭಾನುವಾರ ಏನು ಬರುತ್ತಪ್ಪ, ಅದು 14ನೇ ತಾರೀಕು. ಅವತ್ತೇನು ಫಂಕ್ಷನ್, ಅದು ಆರ್ಕೆಸ್ಟ್ರಾ ಇರುತ್ತೆ ಸರ್. ಆರ್ಕೆಸ್ಟ್ರಾ ದಿವಸ ಈ ಪ್ರಸನ್ನ ಅಂಬಾನು ಷಣ್ಮುಖಪ್ಪ ಮಗ ಅವತ್ತು 6:30-7 ಗಂಟೆಗೆ ಭಾಳ ಜನಕ್ಕೆಲ್ಲ ನೋಡಿದ್ದಾರೆ. 7 ಗಂಟೆಗೆ ಹೋದನು. ಅವರು ಒಂದು ವಾರ ಆದರೂ ಯಾರಿಗೂ ಗೊತ್ತಾಗಿಲ್ಲ. ಅವನು ಎಲ್ಲೋದ್ರೂ 5 ನಿಮಿಷದೊಳಗೆ ಎಲ್ಲೂ ಇರ್ತಿದ್ದಿಲ್ಲ ಅಂಥ ವ್ಯಕ್ತಿ. ಅವತ್ತಿನಿಂದ ಇವತ್ತಿನವರೆಗೂ ಫೆಬ್ರವರಿ ತಿಂಗಳಿಂದ ಕಾಣೆ ಆದ. 5 ತಿಂಗಳ ಹಿಂದೆ ಮಿಸ್ ಆಗಿದ್ದವನ ಕುರಿತು ಸಿಕ್ಕಿತ್ತು ಸುಳಿವು. ನಾಪತ್ತೆಯಾಗಿದ್ದ ಪ್ರಸನ್ನರ ಸುಳಿವು ನೀಡಿತ್ತು ಮೃತದೇಹ. ಜುಲೈ 20, 2025 ಭಾನುವಾರ ಚಿತ್ರದುರ್ಗ ಜಿಲ್ಲೆಗೆ ಹೊಂದಿಕೊಂಡಿರೋ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪರಿಚಿತ ಮೃತದೇಹ ಸಿಕ್ಕಿತ್ತು. ಮೃತದೇಹ ಸಿಗ್ತಾ ಇದ್ದಂತೆ ಲಿಂಗದಹಳ್ಳಿ ಪೊಲೀಸರು ಹೊಸದುರ್ಗ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಈ ಮಾಹಿತಿ ಆಧರಿಸಿ ಹೊಸದುರ್ಗ ಪೊಲೀಸರು ಜಾನಕಲ್ ಗ್ರಾಮದ ಷಣ್ಮುಖಪ್ಪರವರಿಗೆ ಬುಲಾವ್ ನೀಡಿದ್ರು. ಪೊಲೀಸರ ಜೊತೆ ಲಿಂಗದಹಳ್ಳಿಯಲ್ಲಿ ಪತ್ತೆಯಾಗಿದ್ದ ಅಪರಿಚಿತ ಶವ ಇದ್ದ ಜಾಗಕ್ಕೆ ಬಂದ ಷಣ್ಮುಖಪ್ಪ ಮೃತದೇಹ ಮತ್ತು ಬಟ್ಟೆಗಳ ಆಧಾರದ ಮೇಲೆ ಇದು ಪ್ರಸನ್ನರದ್ದೇ ಶವ ಅಂತ ಖಚಿತಪಡಿಸಿದ್ರು. ಈ ಮೂಲಕ ಮಿಸ್ ಆಗಿದ್ದಾನೆ ಅಂತಿದ್ದ ಪ್ರಸನ್ನ ಪರಲೋಕ ಸೇರಿದ್ದು ಕನ್ಫರ್ಮ್ ಆಗಿತ್ತು. ಮಾಹಿತಿ ನಮಗೆ ಪೊಲೀಸರೆಲ್ಲ ಅವ್ರನ್ನ ವ್ಯಕ್ತಿಗಳನ್ನ ಕರ್ಕೊಂಬಂದಾಗ ಮಾಜಾರ್ ಇಂತಾರೆ ಮಾಡಿದಾರೆ ಅಂತ ಗೊತ್ತಾಯ್ತು. ಅದರಲ್ಲೂ 3 ಜನ ವ್ಯಕ್ತಿಗಳು, ಒಬ್ಬರು ಯಾರೋ ಕಲ್ಕೆರೆ ಯಶವಂತ್ ಅಂತ, ಒಬ್ಬರು ಬೋಕಿಕೆರೆ ಲೋಹಿತ್ ಅಂತ, ಇನ್ನೊಬ್ಬ ಆತ ಯಾರೋ ಡಿ ಮಲ್ಲಾಪುರದನ್ನು ಆಟೋ ಡ್ರೈವರ್ ಅಂತೆ, ವೀರಭದ್ರಪ್ಪ ಅಂತ 3 ಜನ ವ್ಯಕ್ತಿ. ಮತ್ತು ಹಾಗೂ ಈ ನಮ್ಮ ಪ್ರಸನ್ನ ಅಂತ ಏನು ಹತ್ಯೆಯಾಗಿದ್ದಾನ ಆತನ ಹೆಂಡತಿ ಸಹ ಗಾಯತ್ರಿ ಅಂತ ಮಾಹಿತಿ ಪೊಲೀಸರು ಕೊಟ್ಟಿದ್ದಾರೆ. ಮನೆ ಬಿಟ್ಟು ಹೋಗಿದ್ದ ಪತ್ನಿಯನ್ನ ಪೀಡಿಸುತ್ತಿದ್ದಂತೆ ಪತಿಯ ಕಿರುಕುಳಕ್ಕೆ ಅಂತ್ಯ ಹಾಡಲು ಪ್ರಿಯಕರನ ಸಾಥ್.
ಕೆಲ ವರ್ಷಗಳ ಹಿಂದೆ ಜಾನಕಲ್ ಗ್ರಾಮದ ಪ್ರಸನ್ನ ಮತ್ತು ಬನಸಿಹಳ್ಳಿ ಗ್ರಾಮದ ಗಾಯತ್ರಿಗೆ ವಿವಾಹ ಮಾಡಲಾಗಿತ್ತು. ಆರಂಭದಲ್ಲಿ ಇಬ್ಬರು ಅನ್ಯೋನ್ಯವಾಗಿಯೇ ಜೀವನ ನಡೆಸ್ತಿದ್ರಂತೆ. ಆದರೆ ಗಾಯತ್ರಿ ಗ್ರಾಮ ಪಂಚಾಯಿತಿ ಸದಸ್ಯ ಆದ ಬಳಿಕ ಶಾಸಕರ ಕಾರಿನ ಡ್ರೈವರ್ ಯಶವಂತನ ಜೊತೆ ಲವ್ವಿ ಡವ್ವಿ ಶುರು ಮಾಡಿಕೊಂಡಿದ್ಲಂತೆ. ಯಾವಾಗ ಮಿಟಕಲಾಡಿ ಹೆಂಡತಿಯ ಕುಚ್ ಕುಚ್ ಪ್ಯಾರ್ ಕಹಾನಿ ಗೊತ್ತಾಯ್ತೋ ಪ್ರಸನ್ನ ಕೋಪಗೊಂಡಿದ್ದ. ಅನೈತಿಕ ಸಂಬಂಧದಿಂದ ಹೊರಬರುವಂತೆ ಪತ್ನಿಗೆ ಬುದ್ಧಿವಾದ ಹೇಳಿದ್ದ. ಕೇಳದೇ ಇದ್ದಾಗ ದೈಹಿಕ ಹಿಂಸೆ ನೀಡ್ತಿದ್ನಂತೆ. ಇದರಿಂದ ಬೇಸತ್ತ ಗಾಯತ್ರಿ ತವರು ಮನೆಗೆ ಹೋಗಿದ್ಲು. ಅಲ್ಲಿಗೂ ಹೋಗ್ತಿದ್ದ ಪ್ರಸನ್ನ ಮರಳಿ ಮನೆಗೆ ಬರಲು ಪೀಡಿಸ್ತಿದ್ನಂತೆ. ಯಾವಾಗ ಪತಿ ಪ್ರಸನ್ನ ಪದೇ ಪದೇ ತವರು ಮನೆಗೆ ಬಂದು ಕಿರುಕುಳ ನೀಡಲು ಆರಂಭಿಸಿದ್ನೋ ಅಲ್ಲಿಗೆ ಆತನನ್ನ ಇಹಲೋಕದಿಂದ ಇಲ್ಲವಾಗಿಸಲು ಗಾಯತ್ರಿ ನಿರ್ಧರಿಸಿದ್ಲು. ಇದಕ್ಕೆ ಆಕೆಯ ಪ್ರಿಯಕರ ಯಶವಂತ್ ಕೂಡ ಸಾಥ್ ನೀಡಿದ್ದ. ಇವನ ಜೊತೆಗೆ ಆತನ ಸ್ನೇಹಿತರಾದ ರೋಹಿತ್ ಮತ್ತು ಆಟೋ ಡ್ರೈವರ್ ವೀರಭದ್ರಪ್ಪ ಸಾಥ್ ನೀಡಿದ್ದಾರೆ. ಬನಸಿಹಳ್ಳಿ ಜಾತ್ರೆಗೆ ಆಗಮಿಸಿದ್ದ ಪ್ರಸನ್ನನನ್ನ ಮೂವರು ಸೇರಿ ಕಿಡ್ನಾಪ್ ಮಾಡಿದ್ದಾರೆ. ಬಳಿಕ ಲಿಂಗದಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಹತ್ಯೆ ಮಾಡಿ ಶವವನ್ನ ನಿರ್ಜನ ಪ್ರದೇಶದಲ್ಲಿ ಬಿಸಾಡಿ ಹೋಗಿದ್ರು. ಕೊನೆಗೆ ಲಿಂಗದಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಸಿಕ್ಕ ಮೃತದೇಹದಿಂದಾಗಿ ಪ್ರಸನ್ನನ ಮಿಸ್ಸಿಂಗ್ ಕೇಸ್ ಕೊಲೆ ಅನ್ನೋದು ಗೊತ್ತಾಗಿದೆ. ಮಾಹಿತಿ ನಮಗೆ ಪೊಲೀಸರೆಲ್ಲ ಅವ್ರನ್ನ ವ್ಯಕ್ತಿಗಳನ್ನ ಕರ್ಕೊಂಬಂದಾಗ ಮಾಜಾರ್ ಇಂಥರೇ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಅದರಲ್ಲೂ 3 ಜನ ವ್ಯಕ್ತಿಗಳು, ಒಬ್ಬರು ಯಾರೋ ಕಲ್ಕೆರೆ ಯಶವಂತ್ ಅಂತ, ಒಬ್ಬರು ಬೋಕಿಕೆರೆ ಲೋಹಿತ್ ಅಂತ, ಇನ್ನೊಬ್ಬ ಯಾರೋ ಡಿ ಮಲ್ಲಾಪುರದನ್ನು ಆಟೋ ಡ್ರೈವರ್ ಅಂತೆ, ವೀರಭದ್ರಪ್ಪ ಅಂತ 3 ಜನ ವ್ಯಕ್ತಿ ಮತ್ತು ಹಾಗೂ ಈ ನಮ್ಮ ಪ್ರಸನ್ನ ಅಂತ ಏನು ಹತ್ಯೆಯಾಗಿದ್ದಾನ ಆತನ ಹೆಂಡತಿ ಸಹ ಗಾಯತ್ರಿ ಅಂತ ಮಾಹಿತಿ ಪೊಲೀಸರು ಕೊಟ್ಟಿದ್ದಾರೆ. ಹತ್ಯೆಗೂ 2 ದಿನ ಮುನ್ನ ಹೊಸ ಸಿಮ್ಗಳ ಖರೀದಿ. ಪೊಲೀಸರ ದಿಕ್ಕು ತಪ್ಪಿಸಲು ಮಳ್ಳಿ ಮಾಡಿದ್ಲು ಬಿಗ್ ಪ್ಲಾನ್. ಪ್ರಸನ್ನ ಹತ್ಯೆ ಮಾಡಲು ನಿರ್ಧರಿಸಿದ್ದ ಗಾಯತ್ರಿ ಮತ್ತು ಯಶವಂತ್ ಪೊಲೀಸರಿಗೆ ಸಿಕ್ಕಿ ಬೀಳೋ ಭಯದಲ್ಲಿ ಬೇರೆಯದ್ದೇ ಪ್ಲಾನ್ ಮಾಡಿದ್ರು. ತಮ್ಮ ಹಳೆಯ ಸಿಮ್ ಕಾರ್ಡ್ಗಳನ್ನು ಉಪಯೋಗಿಸಿದ್ರೆ ಸುಲಭವಾಗಿ ಪೊಲೀಸರಿಗೆ ಸಿಕ್ಕಿ ಬೀಳ್ತಿವೆ. ಪೊಲೀಸರು CDR ಲೊಕೇಶನ್ ಮೂಲಕ, ಸಂಭಾಷಣೆಗಳ ಮೂಲಕ ತಮ್ಮನ್ನ ವಿಚಾರಣೆ ಮಾಡಬಹುದು ಅಂತ ಗೆಸ್ ಮಾಡಿದ್ರು. ಹೀಗಾಗಿ ಪ್ರಸನ್ನ ಹತ್ಯೆಯಲ್ಲಿ ತನ್ನ ಕೈವಾಡ ಇಲ್ಲ ಅನ್ನೋದಕ್ಕೆ ಈ ಮಿಟಕಲಾಡಿ ದೊಡ್ಡ ಪ್ಲಾನ್ ಮಾಡಿದ್ಲು. ಪ್ರಸನ್ನ ಹತ್ಯೆಗೂ ಮುನ್ನ ಇಬ್ಬರು ಹೊಸ ಸಿಮ್ಗಳನ್ನು ಖರೀದಿಸಿದ್ರು. ಯಾವಾಗ ಹೊಸ ಸಿಮ್ ಬಳಸಲು ಶುರು ಮಾಡಿದ್ರೋ ಗಾಯತ್ರಿ ಬಗ್ಗೆ ಪೊಲೀಸರಿಗೆ ಅನುಮಾನ ಬರಲೇ ಇಲ್ಲ. ಅದರಲ್ಲೂ ಪತಿ ಜೊತೆ ಜಗಳ ಮಾಡಿ ಗಾಯತ್ರಿ ತವರು ಮನೆ ಸೇರಿದ್ದಾಳೆ ಅನ್ನೋದು ಗೊತ್ತಾಯಿತು. ಪೊಲೀಸರು ಕೂಡ ಗಾಯತ್ರಿ ಮೇಲೆ ಅನುಮಾನ ವ್ಯಕ್ತಪಡಿಸಿರಲಿಲ್ಲ. ಆದರೆ ಯಾವಾಗ ಪ್ರಸನ್ನನ ಮೃತದೇಹ ಸಿಕ್ತೋ ಅದಾದ ಬಳಿಕ ಪೊಲೀಸರು ತನಿಖೆ ಚುರುಕುಗೊಳಿಸಿ 4 ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 7 ತಿಂಗಳ ಕಾಲ ಪ್ರಸನ್ನ ನಾಪತ್ತೆಯಾಗಿದ್ದಾನೆ ಅಂತ ಹೇಳಲಾಗ್ತಿತ್ತು. ಪ್ರಸನ್ನ ಕುಟುಂಬಸ್ಥರು ಕೂಡ ಎಲ್ಲೋ ಕಾಣೆಯಾಗಿದ್ದಾನೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಯಾವಾಗ ಒಂದು ಅಪರಿಚಿತ ಶವ ಸಿಕ್ಕಿತೋ ಅಲ್ಲಿಗೆ ಲಿಂಗದಹಳ್ಳಿ ಪೊಲೀಸರು ಅಲರ್ಟ್ ಆಗಿದ್ರು. ಇತ್ತ ಪ್ರಸನ್ನನನ್ನ ತಂದೆ ಷಣ್ಮುಖಪ್ಪ ಕೂಡ ಮೃತದೇಹ ತನ್ನ ಮಗನದ್ದೇ ಅಂತ ಗುರುತಿಸಿದ್ರು. ಇದಾದ ಬಳಿಕ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆಗೆ ಇಳಿದಾಗ ಮರ್ಡರ್ ಮಿಸ್ಟ್ರಿ ಬಯಲಾಗಿತ್ತು. ಕೊಲೆ ಮಾಡಿದವರು ಈಗ ಕಂಬಿ ಎಣಿಸ್ತಾ ಇದ್ದಾರೆ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.